ನೀವು ನನ್ನ ಮಾತನ್ನು ನಂಬದ್ದೆ ಹೋಗಿ ಹೋಗಿ ಈ ಬಾಲಕನ ಮಾತನ್ನ ನಂಬ್ಕೊಂಡಿದ್ದೀರಲ್ಲ ಸರ್. ಎಲ್ಲಿದೆ ಸರ್ ಬಾಲು? ಎಲ್ಲಿದೆ ಸರ್ ಬಾಲು? ನೀವು ಆ ಹುಡುಗನ ಮಾತು ನಂಬ್ಕೊಂಡು ನನಗೆ ಸಿಕ್ಕಾಪಟ್ಟ ಗಾಬರಿ ಮುಟ್ಟಿಸ್ಬಿಟ್ಟಿದ್ರಿ ಸರ್. ಗಾಳಿಲಿ ಬಾಲಿದೆ ಅಂತ ಹೇಳಿದಿಲ್ಲ ಲಡ್ಡು, ಎಲ್ಲ ಬಾಲು? ಲಡ್ಡುನಾ ಚೆನ್ನಾಗಿದೆ ದೊಡ್ಡಪ್ಪ. ಬಾಲ್ ಗಾಳಿಯಲ್ಲೇ ತೇಲಾಡ್ತಿತ್ತು, ನಾನೇ ನೋಡಿದ್ದೀನಿ. ಏಯ್, ಗಾಳಿಲಿ ತೇಲಾಡ್ತಿದ್ದು ಬಾಲು ಮಾಯ ಆಗೋಯ್ತೇನೋ? ಆ ಕಾರ್ಟೂನ್ ನೋಡಿ ನೋಡಿ ನಿನ್ ತಲೆ ಕೆಟ್ಟೋಗಿದೆ ಅಷ್ಟೇ. ಅಪ್ಪ, ನಿನ್ ಮಗನ್ ಮೇಲೆ ನಿನ್ನೆ ನಂಬಿಕೆ ಇಲ್ವಪ್ಪ? ಬಾಲ್ ಗಾಳಿಯಲ್ಲಿ ನಿಂತಿದ್ದು ನಾನೇ ನೋಡಿದೆ ಅಪ್ಪ. ಸುಮ್ಮನಿರೋ, ನಾಟಕ ಮಾಡಬೇಡ ಜಾಸ್ತಿ. ಎಲ್ಲ ನನ್ನ ಕಡೆನ ಕೈ ತೋರಿಸ್ತಾ ಇದೆಯಾ? ನಿನ್ಗಲ್ಲ ಅಣ್ಣ, ನನ್ನ ಹೆಂಡತಿಗೆ ಮೊದಲು ಅವನಿಗೆ ಕಾರ್ಟೂನ್ ನೋಡೋ ಹುಚ್ಚನ್ನ ಕಡಿಮೆ ಮಾಡಿಸೋ, ಗೊತ್ತಾಯ್ತಾ? ಅಲ್ಲಿದ್ದ ಬಾಲ್ ಮಾಯ ಆಗೈತೆ. ನಮಗೆ ಕಾಣಿಸ್ಲ, ನಿನಗೆ ಕಾಣಿಸ್ಬಿಡ್ತಾ? ನಿನಗೆ ದಿವ್ಯ ದೃಷ್ಟಿ ಇದೆಯೋ ಅಥವಾ ನಾವೆಲ್ಲ ಕುರುಡ್ರ? ಒಂದ್ ನಿಮಿಷ ಮಾರುತಿ, ಬಾಲು ಅಲ್ಲಿದೆ. ಬಾಲು ಅಲ್ಲಿದೆಯಾ? ಅಲ್ಲಿ ಬಿದ್ದಿದೆ ಬಾಲು, ಅಲ್ಲಿ ಬಿದ್ದಿದೆ. ಬಾಲು ಅಲ್ಲಿ ಬಿದ್ದಿದ್ಯೋ? ಮಾರುತಿ ಹೋಗಪ್ಪ, ಬಾಲ್ ಎತ್ಕೊಂಡ್ಬಂದು ಅವನು ಯಾವ್ದೇ ಅವ್ನು ಕೈ ಕೊಡು, ಆಟ ಆಡ್ಕೊಳ್ಳಿ ಪಾಪು ಅವನು ಇನ್ನೂ. ಬಾಲು. ಏಯ್ ಲಡ್ಡು, ಈಗೇನು ಹೇಳ್ತೀಯ? ಬಾಲ್ ಅಲ್ಲಿದೆ, ಭೂತ ಭೂತ ಅಂತ ಎಲ್ರಿಗೂ ಎದುರಿಸ್ತೀಯಲ್ಲ. ಅಯ್ಯೋ ಪಾಪ, ಈ ಲಡ್ಡುನ ಎಲ್ಲರೂ ಬೈತಿದಾರಲ್ಲಪ್ಪ. ನಾನು ಬಾಲ್ ಇಟ್ಕೊಂಡಿದ್ದೀನಿ ಅಂತ ಅವನಿಗೂ ಗೊತ್ತಾಗ್ಲಿಲ್ಲ. ಪ್ಲೀಸ್ ಪ್ಲೀಸ್ ನನಗೆ ಬೈಬಿಡಿ ಅಂಕಲ್, ನಾನು ಬಾಲ್ ಇಟ್ಕೊಂಡಿದ್ದು. ನಾನೇನಾದ್ರು ಅವ್ನಿಗೆ ಬೈದ್ರೆ ಎಲ್ರು ಸೇರ್ಕೊಂಡು ನನಗೆ ಬೈತೀರಾ? ಯಾಕೆ ಬೈತೀಯ ಅಂತ. ಈಗ ನೋಡ್ದ ಅವ್ನು ಬಳ್ಳಿ ಆಟ ಎಲ್ಲ ಗೊತ್ತಾತೆ. ಲೇ, ಮನೆಗೆ ಬಾ, 100 ಬಸ್ಗೆ ಹೊಡಿಸ್ತೀನಿ ನಿಮಗೆ. ಅಯ್ಯೋ ಗಣೇಶ, 100 ಬಸ್ಗೆನ? ಲಡ್ಡು ಬಿದ್ದು ಹೋಗ್ತಾನೆ. ಹೋಗ್ಲಿ ಬಿಡಿ, ಏನೋ ಪಾಪ ಚಿಕ್ಕ ಹುಡುಗ ತಮಾಷೆ ಮಾಡಿದ್ದಾನೆ. ನಿಜ ಹೇಳ್ತೀನಿ, ಸಾಮಾನ್ಯವಾಗಿ ನಾನು ಯಾರ ಮೇಲೂ ಕಣ್ಣನ್ನು ಇಡಲ್ಲ. ತಪ್ಪಿ ಕಣ್ಣಿಟ್ರೆ ಅವನ ಥರನೇ ಎಲ್ಲರೂ ಬಯಸ್ಕೊತಾನೆ ಇರ್ತಾರೆ. ಆಗಲೇ ನಾನು ಹೇಳಿದ್ನಲ್ಲ, ಈ ಮನೆಯಲ್ಲಿ ಯಾವುದೇ ವಿಧವಾದ ಪ್ರಾಬ್ಲಮ್ ಇಲ್ಲ. ನಿಮ್ಮೆಲ್ಲರಿಗೂ ಈ ಮನೆ 100% ಇಷ್ಟ ಆಗಿದೆ ಅಂತ 100% ನನಗೆ ನಂಬಿಕೆ ಬಂದಿದೆ. ನೀವು ಅನ್ನೋದಾದರೆ ಬಾಡಿಗೆ ಅಡ್ವಾನ್ಸು ಮತ್ತೊಂದು ಮಗದೊಂದು ಮಾತುಕತೆ ಆಡ್ಬಿಡೋಣ. ಎಷ್ಟು ಅಡ್ವಾನ್ಸು? ಅಯ್ಯೋ ಶಿವನ, ಆಗಲೇ ನಾನು ಫೋನಲ್ಲಿ ಹೇಳಿದ್ನಲ್ಲ, ಬರೀ ಒಂದೇ 1 ಲಕ್ಷ ಅಡ್ವಾನ್ಸು, ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ. ಏನು ಹೇಳ್ತೀರಾ ಎಲ್ರು? ಈಗ ಹೂ ಅಂದ್ಬಿಟ್ಟು ಆಮೇಲೆ ನರಹರಿ ಒತ್ತಾಯ ಮಾಡ್ದಂತ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ್ರಿ. ಈಗಲೇ ಏನಿದೆ ಹೇಳ್ಬಿಡಿ. ಇಲ್ಲ ಓಕೆ ಮಾತಾಡ. ಅಯ್ಯ, ಎಲೆ ಮೇಲೆ ಇಳುತ್ತಾರೆ. ನಂಗೆ ಆಟ ಆಡೋಕ್ಕೂ ಫ್ರೆಂಡ್ ಸಿಗ್ತಾನೆ. ಥ್ಯಾಂಕ್ ಯು. ಏ ಲಡ್ಡು, ಹಾರು ಏನು ನೋಡ್ತಿದ್ಯಾ? ಬಾ ಕೂತ್ಕೋ. ಅಯ್ಯಯ್ಯೋ, ಏನಪ್ಪ ಇದು? ನಾನು ಟಾಟಾ ಮಾಡ್ತಿದ್ದೀನಿ, ನನಗೆ ಕಾಣಿಸ್ತಾನೆ ಇಲ್ಲ. ಏನು ಮಾಡೋದು? ಕಳಿಸ ಪ್ಲೀಸ್. ದೊಡ್ಡವ್ರ ಕಣ್ಣು ಕಾಣಿಸಿದ್ರೂ ಪರವಾಗಿಲ್ಲ, ಪ್ಲೀಸ್ ಲಡ್ಡು ಕಣ್ಣಿನ ಕಾಣಿಸೋ ಮಾಡು. ಪ್ಲೀಸ್ ಪ್ಲೀಸ್ ಕಳಿಸ. ಪ್ಲೀಸ್ ಕಳಿಸ, ಪ್ಲೀಸ್ ಕಳಿಸ, ಪ್ಲೀಸ್ 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 ಕಳಿಸ.
ಟಾಟಾ ಮಾಡ್ತಿದ್ದಾರೆ ಅಂದ್ರೆ ನಾನು ಅನ್ಕಂಗೆ ಕಾಣಿಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ಸ ಥ್ಯಾಂಕ್ ಯು. ಬಾಯ್ ಬಾಯ್ ಲಡ್ಡು ಅಣ್ಣ, ಬಾಯ್. ಥ್ಯಾಂಕ್ ಯು ಅನ್ಸ ಥ್ಯಾಂಕ್ ಯು. ಯಾರಿಗೂ ಟಾಟಾ ಮಾಡ್ತಿದ್ಯಾ? ಕೈ ತೆಗೆ ಒಳಗಡೆ. ಅಪ್ಪ ಆ ಮನೆ ಹತ್ರ ಹುಡುಗಿ ಇದ್ದಾಳೆ. ಏಯ್ ತಪ್ಪು ಕುತ್ಕೊಳ್ಳ. ಉದ್ದ ಇದ್ದಾನೆ ಹುಡುಗಿ ಅಂತೆ, ಹುಡುಗಿ. ಮನೆ ಎಲ್ಲ ಸುತ್ತಿದ್ರು ಕಾಣಿಸ್ತಿರೋ ಹುಡುಗಿ ನಿನಗೆ ಕಾಣಿಸ್ಬಿಟ್ಲೇನೋ? ಏನು ಆಕಾಶದಿಂದ ಉದುರ್ದ್ಲ ಅವಳು? ಇಲ್ಲ ದೊಡ್ಡಪ್ಪ, ನಾನು ಸುಳ್ಳು ಹೇಳ್ತಿಲ್ಲ. ಅವಳು ಅಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡು ನಂಗೆ ಟಾಟಾ ಮಾಡ್ತಿದ್ಲು. ಏಯ್ ಆಟ ಅನ್ನೋದಿಲ್ಲ, ಬಿರ್ಲಾನೂ ಇಲ್ಲ. ವಿಶ್ವಾಸ ನಿನ್ನ ಮಗನಿಗೆ ತಲೆ ಕೆಟ್ಟಿದೆ ಕಣ. ಅಲ್ಲಿ ನೋಡ್ರೆ ಗಾಳಿಲಿ ಬಾಲ್ ತೇಲ್ತಾ ಇತ್ತು ಮುಂದ, ಇಲ್ಲಿ ನೋಡ್ರೆ ಟೆರೆಸ್ ಅಲ್ಲಿ ಹುಡುಗಿ ಟಾಟಾ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದು ಯಾಕೋ ಹೀಗಾಡ್ತೀಯಾ? ಏನಾಗಿದೆ ನಿನಗೆ? ಅಮ್ಮ ನಾನು ಸುಳ್ಳು ಹೇಳ್ತಿಲ್ಲ. ಗಾಡ್ ಪ್ರಾಮಿಸ್, ಆ ಮನೆ ಹತ್ರ ಹುಡುಗಿ ಇದ್ದಾಳೆ. ಏಯ್ ಲಡ್ಡು, ನಿಂದು ಯಾಕೋ ಅತಿ ಆಯ್ತು ಕಣೋ. ನೀನು ಇಲ್ಲಿ ಕರ್ಕೊಂಬಂದಿದ್ದೆ ತಪ್ಪಾಯ್ತು. ನಿಮ್ಮ ಮತ್ತೆ ಸಾಕ್ಷಿ ಜೊತೆ ಬಿಟ್ಟು ಬರ್ಬೇಕಾಗಿತ್ತು ನೀನು. ರೀ, ಲಡ್ಡು ಮಾತು ಕೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತಿದೆ. ಅವ್ನು ನಿಜವಾಗ್ಲೂ ಏನಾದರೂ ಕಂಡಿರ್ಬೋದಾ? ಆಹಾ, ಇನ್ನೊಬ್ಳು ಕಮ್ಮಿ ಇದೆ ಕಣೆ. ಆ ಮನೇಲಿ ಏನು ಭೂತ ಇದೆಯಲ್ಲ, ಅದು ಅಲ್ಲದೆ ಯಾರೂ ಕಾಣಿಸ್ದಿರೋ ಭೂತ ಇವನ್ ಕಣ್ಣು ಕಾಣಿಸ್ಬಿಡುತ್ತಾ? ಇವನೇನು ಮಹಾ ಪವಾಡ ಪುರುಷ ನೋಡು. ಕರೆಕ್ಟಾಗಿ ಹೇಳಿದೆ ಅಣ್ಣ. ಏ ಲಡ್ಡು, ಈ ರೀತಿ ಸುಳ್ಳು ಹೇಳೋದನ್ನ ಫಸ್ಟ್ ಬಿಡು. ಆಮೇಲೆ ನಿಂಗೆ ಸತ್ಯ ಹೇಳಿದ್ರು ಯಾರು ನಂಬಲ್ಲ, ಗೊತ್ತಾ? ವಿಶ್ವಾಸ ಯಾರು ನಂಬದೆ ಹೋದ್ರು ಅಮ್ಮ ನಂಬ್ತಾಳೆ. ಏ ಲಡ್ಡು, ಕೆಪ್ಪಗೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು ಮನೇಲಿ. ಅಲ್ಲಿ ಹೋಗಿ ಅಜ್ಜಿ ಮುಂದೆ ಏನಾದ್ರೂ ಕಣಿ ಮಾಡಿದ್ರೆ ನಿನ್ ಸೊಂಟ ಮುರಿದು ಬಿಡ್ತೀನಿ ನೋಡು. ಮನೆ ಎಲ್ಲ ರೀತಿಯಲ್ಲೂ ನಮ್ಗೆ ಅನುಕೂಲವಾಗಿದೆ. ಇವನು ಬೇಡದೇ ಇರೋದನ್ನೆಲ್ಲ ಅಮ್ಮಂಗೆ ಹೇಳಿ ತಲೆ ಕೆಡಿಸ್ಬಿಟ್ರೆ ಅವ್ರಿಗೆ ಮನೆ ಬೇಡ ಅಂದ್ಬಿಟ್ರೆ ಏನು ಮಾಡೋದು? ನೀವ್ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಉದಿತಿಗೆ ಹೇಳ್ತೀನಿ. ಏ ಉದಿತ್, ನೀನು ಯಾರಿಗೂ ಏನು ಹೇಳಕ್ ಹೋಗ್ಬೇಡ, ಗೊತ್ತಾಯ್ತಾ? ಮಾರುತಿ 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 ಅಂತೂ ಕೊನೆಗೂ ನಮ್ಮ ಈ ಭೂತ ಬಂಗ್ಲೆಗೆ ಒಬ್ರು ಗಿರಾಕಿ ಸಿಕ್ಕೇ ಬಿಟ್ರಲ್ಲ. ಇನ್ಮೇಲಿಂದ ಪ್ರತಿ ತಿಂಗಳು ಕೈ ತುಂಬ ದುಡ್ಡು ಬರ್ತಾನೆ ಇರುತ್ತೆ. ನಾನು ಎಣಸ್ಕೋತಾನೇ ಇರ್ತೀನಿ. ನಮ್ ಕಷ್ಟ ಎಲ್ಲ ಮುಗ್ದೋಯ್ತು. ಮಾರುತ್ತೆ, ನನ್ನ ಕೈಲಿ ಈ ಖುಷಿನ ತಡ್ಕೊಳಕ್ ಆಗ್ತಾ ಇಲ್ಲ ಕಣ. ಒಂದೆರಡು ಸ್ಟೆಪ್ ಹಾಕೇ ಬಿಡ್ತೀನಿ. ನಿನ್ಗೂ ಖುಷಿ ಆದ್ರೆ ನೀನು ಡಿಂಕ್ ಚಿಕ್ಕ 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 ಚಿ. ಐ ಡ್ಯಾನ್ಸ್ ಮಾಡ್ತಿದ್ದೀರಾ? ನಂಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಇರಿ ಬಂದೆ ಬಂದೆ. ಡಿಂಗ್ ಡಿಂಗ್